ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳಿ ಕೊಡ್ತಾ ಇರುವಂತಹ ನೋಟಿಸು ವ್ಯಾಪಾರಸ್ಥರನ್ನ ಕಂಗಾಲು ಮಾಡ್ತಾ ಇದೆ. ಹಾಗಾಗಿ ಸರ್ಕಾರದ ವಿರುದ್ಧ ಈಗ ವ್ಯಾಪಾರಿಗಳು ಸಿಡಿದೆದ್ದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಲು ಉತ್ಪನ್ನ ಮಾರಾಟವನ್ನು ನಿಷೇಧಿಸಿ ಹೋರಾಟಕ್ಕೆ ಚಿಂತನೆಗಳಾಗ್ತಾ ಇದೆ ಅನ್ನುವಂತಹ ವಿಚಾರ. ಜುಲೈ 23ರಿಂದ ಹಾಲು ಉತ್ಪನ್ನಗಳ ಮಾರಾಟದಲ್ಲಿ ವ್ಯತ್ಯಯವಾಗುವಂತಹ ಸಾಧ್ಯತೆ ಇದೆ. ಕಾಂಡಿಮೆಂಟ್ಸ್ ಬೇಕರಿಗಳಲ್ಲಿ ಹಾಲು ಉತ್ಪನ್ನಗಳು ಸಿಗೋದು ಡೌಟ್. 23ರಿಂದ ಕಪ್ಪು ಪಟ್ಟಿಯನ್ನು ಧರಿಸಿ ಇತರೆ ವಸ್ತುಗಳನ್ನು ವ್ಯಾಪಾರ ಮಾಡುವುದಕ್ಕೆ ವ್ಯಾಪಾರಸ್ಥರು ನಿರ್ಧಾರವನ್ನು ಮಾಡಿದ್ದಾರೆ. ಜುಲೈ 25ರಂದು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರೊಟೆಸ್ಟ್ಗೂ ಕೂಡ ನಿರ್ಧಾರವನ್ನು ಮಾಡಿದ್ದಾರೆ. ಕಾರ್ಮಿಕ ಪರಿಷತ್ನಿಂದ ಸರ್ಕಾರದ ವಿರುದ್ಧ ಈ ಪ್ರತಿಭಟನೆಗೆ ಕರೆಯನ್ನು ಕೊಡಲಾಗಿದೆ. ಈ ಮೂಲಕ ವ್ಯಾಪಾರಿಗಳು ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಏನು ಟ್ಯಾಕ್ಸನ್ನು ವಿಧಿಸ್ತಾ ಇದ್ದಾರೋ ಅದರ ವಿರುದ್ಧ ಸಮರವನ್ನು ಸಾರಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಡಿಜಿಟಲ್ ಪೇಮೆಂಟ್ ವಿಚಾರದಲ್ಲಿ ಈಗ ಗೊಂದಲ ನಿರ್ಮಾಣವಾಗಿದೆ. ಮತ್ತೊಂದು ಕಡೆ ಇದನ್ನು ಬಗೆಹರಿಸಬೇಕು ಅಂಥೇಳಿ ದೊಡ್ಡ ಮಟ್ಟದ ಹೋರಾಟಕ್ಕೂ ಕೂಡ ರೂಪುರೇಷೆಗಳಾಗ್ತಾ ಇದೆ. ಇದರ ನಡುವೆ ಸರ್ಕಾರಗಳು ಮಧ್ಯಪ್ರವೇಶವನ್ನು ಮಾಡುತ್ತಾ ಈ ಗೊಂದಲಗಳನ್ನು ಬಗೆಹರಿಸುತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಪ್ರಕಾಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಕಾಶ್, ಡಿಜಿಟಲ್ ಪೇಮೆಂಟ್ ವಿಚಾರದಲ್ಲಿ ಈಗ ಗೊಂದಲದ ಗೂಡಾಗಿದೆ. ಇದನ್ನು ಬಗೆಹರಿಸಬೇಕಾಗಿರುವಂತಹದ್ದು ಸರ್ಕಾರಗಳು, ಬಟ್ ಈ ಕಡೆ ತಲೆ ಹಾಕುವ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ಹಾಗಾಗಿ ಕಾರ್ಮಿಕ ಪರಿಷತ್ತು ಯಾವ ರೀತಿ ಹೋರಾಟಕ್ಕೆ ಪ್ಲಾನ್ ಅನ್ನು ಮಾಡಿಕೊಂಡಿದೆ, ಚಿಂತನೆಯನ್ನು ನಡೆಸಿದೆ ಅಂತೇಳಿ? ಪ್ರೇಮ್, ನಗರದಲ್ಲಿ ಸುಮಾರು 2 ಲಕ್ಷಕ್ಕೂ ಅಧಿಕ ಬೇಕರಿ ಮತ್ತೆ ಕಾಂಡಿಮೆಂಟ್ಸ್ ಅಂಗಡಿಗಳು ಕೂಡ ಇದ್ದಾವೆ. ಸೊ ಅವರೆಲ್ಲರೂ ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತೀವಿ ಅನ್ನುವಂಥದ್ದನ್ನ ಈಗಾಗಲೇ ಬೆಂಬಲವನ್ನು ಕೂಡ ಸೂಚಿಸಿದ್ದಾವೆ. ಪ್ರಮುಖವಾಗಿ ಕರ್ನಾಟಕ ಕಾರ್ಮಿಕ ಪರಿಷತ್ತಿನಿಂದಾಗಿ ಯಾರು ಸಣ್ಣ ವ್ಯಾಪಾರಿಗಳಿದ್ದಾರೆ ಅವ್ರಿಗೆಲ್ರಿಗೂ ಕೂಡ ಈಗ ಒಂದಿಷ್ಟು ಅಂಗಡಿಗಳಲ್ಲಿ ಈಗ ನೋಟಿಸನ್ನು ನೀಡಲಾಗಿದೆ. ಸೊ ಹೀಗಾಗಿ ಮತ್ತೆ ಉಳಿದಂತಹ ವ್ಯಾಪಾರಿಗಳಿಗೂ ಕೂಡ ಒಂದು ರೀತಿಯಲ್ಲಿ ಆತಂಕ ಇದೆ, ಭಯ ಇದೆ. ಸೊ ನೇರವಾಗಿ ಏಕಾಏಕಿ ನಮಗೂ ಕೂಡ ನೋಟಿಸ್ ಬಂದರೆ ಅದನ್ನು ಹೇಗೆ ಫೇಸ್ ಮಾಡಬೇಕು ಅನ್ನುವಂತಹ ಗೊಂದಲ ಇದೆ, ಭಯ ಕೂಡ ಇದೆ. ಸೊ ಹೀಗಾಗಿ ಸರ್ಕಾರದ ಗಮನವನ್ನು ಸೆಳೆಯೋದಕ್ಕೆ ಸಂಪೂರ್ಣವಾಗಿ ಈ ಬೆಂಗಳೂರಲ್ಲಿರುವಂತಹ ಸಣ್ಣ ಪುಟ್ಟ ವ್ಯಾಪಾರಿಗಳೆಲ್ಲರೂ ಕೂಡ ಒಂದುಗೂಡಿ ಸರ್ಕಾರವನ್ನು ಗಮನ ಸೆಳೆಯೋದಕ್ಕೆ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಸೊ ಅದಕ್ಕಾಗಿ ಫ್ರೀಡಂ ಪಾರ್ಕ್ನಲ್ಲಿ ಕೂಡ ಎಲ್ಲ ಸಣ್ಣ ಪುಟ್ಟ ವ್ಯಾಪಾರಿಗಳು ಕೂಡ ಸೇರ್ತಾರೆ. ಕೇವಲ ಕಾಂಡಿಮೆಂಟ್ಸ್ ಮಾತ್ರ ಅಲ್ಲ, ತರಕಾರಿ, ಹೂ, ಹಣ್ಣು ವ್ಯಾಪಾರಿಗಳು ಕೂಡ ಆ ಒಂದು ಪ್ರತಿಭಟನೆಯಲ್ಲಿ ಸೇರ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಸೊ ಹೀಗಾಗಿ ಬಂದ್ನ ದಿನ ಅವತ್ತು ಒಂದು ಸ್ವಲ್ಪ ಮಟ್ಟಿಗೆ ವ್ಯತ್ಯಯಗಳು ಕೂಡ ಉಂಟಾಗಬಹುದು. ಅದರ ಜೊತೆಗೆ ಹಾಲು ಉತ್ಪಾದನಾ ಸಂಘದ ಒಂದಿಷ್ಟು ಸಿಬ್ಬಂದಿಗಳು ಅಥವಾ ಆ ಒಂದು ರೈತರು ಅವರು ಕೂಡ ಈ ಒಂದು ಬಂದ್ನಲ್ಲಿ ಭಾಗಿಯಾಗ್ತಾರೆ. ಸೊ ಬೇರೆ ಬೇರೆ ಹಳ್ಳಿಗಳಿಂದ ಏನೋ ಹಣ್ಣು, ಹೂ, ತರಕಾರಿಯನ್ನು ತೊಗೊಂಡು ಬರ್ತಾರೆ ಬೇರೆ ನಗರದ ಮಾರ್ಕೆಟ್ಗಳಿಗೆ. ಆ ಒಂದು ರೈತರನ್ನು ಕೂಡ ಸೇರಿಸ್ಕೊಂಡು ಈ ಒಂದು ಪ್ರತಿಭಟನೆಯಲ್ಲಿ ಸರ್ಕಾರದ ಗಮನವನ್ನು ಸೆಳೆಯೋದಕ್ಕೆ ಈಗ ಪ್ಲಾನ್ಗಳು ಕೂಡ ಆಗ್ತಾ ಇದೆ. ಅದರ ಜೊತೆಗೆ ಇವತ್ತು 11 ಗಂಟೆಯ ನಂತರ ಕಾರ್ಮಿಕ ಪರಿಷತ್ನ ಒಂದಿಷ್ಟು ಸದಸ್ಯರುಗಳು ಸಣ್ಣ ಪುಟ್ಟ ವ್ಯಾಪಾರಿಗಳ ಅಂಗಡಿಗಳಿಗೆ ಹೋಗ್ತಾರೆ. ಅಲ್ಲಿ ಸ್ಕ್ಯಾನರನ್ನು ಏನಾದರೂ ಅಳವಡಿಕೆ ಮಾಡಿದರೆ ನಿಮಗೆ ಏನಾದರೂ ನೋಟಿಸ್ ಬಂದಿದೆಯಾ ಅನ್ನುವಂಥ ಮಾಹಿತಿಯನ್ನು ಪಡಿತಾರೆ. ಅದರ ಜೊತೆಗೆ ಅದು ನಿಮಗೆ ಪೂರಕವಾಗಿ ಇದ್ದರೆ ಅದನ್ನು ಮುಂದುವರಿಸಿ, ಇಲ್ಲದಿದ್ದರೆ ಸ್ಕ್ಯಾನರನ್ನು ಅಂದರೆ ತೆಗೆದು ಹಾಕಿ ಅನ್ನುವಂಥದ್ದನ್ನು ಕೂಡ ಹೇಳ್ತಾರೆ. ಅದರ ಜೊತೆಗೆ ಈ ಒಂದು ಬಂದ್ನಲ್ಲಿ ತಾವು ಕೂಡ ಬೆಂಬಲಿಸಬೇಕು, ಸಹಕರಿಸಬೇಕು, ಸರ್ಕಾರದ ಗಮನವನ್ನು ಸೆಳೆಯಬೇಕು ಅನ್ನುವಂತಹ ಮನವಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಯಾರ್ಯಾರಿಗೆ ಸುಮಾರು ವಾರ್ಷಿಕವಾಗಿ 40 ಲಕ್ಷ ಆದಾಯ ಮೇಲಿದ್ರೆ ಅಂಥವ್ರಿಗೆ ಒಂದು ವೆರಿಫಿಕೇಷನನ್ನು ಮಾಡ್ತೀವಿ ಅಂತೇಳಿ ಈಗಾಗಲೇ ತೆರಿಗೆ ಅಂದರೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸ್ಗಳು ಕೂಡ ಹೇಳಿದ್ದಾರೆ. ಆದರೆ ಸುಮಾರು 10 ಲಕ್ಷ 20 ಲಕ್ಷ ವಹಿವಾಟು ಆಗಿದ್ರು ಕೂಡ ಅಂತಹ ವ್ಯಾಪಾರಸ್ಥರಿಗೂ ಕೂಡ ಈಗ ನೋಟಿಸ್ಗಳು ಬರ್ತಾ ಇದೆ. ಸೊ ಹೀಗಾಗಿ ಈ ನೋಟಿಸ್ಗಳ ಆದಾಯ ಕಡಿಮೆ, ವಹಿವಾಟು ಜಾಸ್ತಿ ಇದ್ರೆ ಇದು ಒಂದು ರೀತಿಯಲ್ಲಿ ಗೊಂದಲಕ್ಕೆ ಒಳಗಾಗಿದ್ದಾರೆ ವ್ಯಾಪಾರಿಗಳು. ಸೊ ಹೀಗಾಗಿ ಎಲ್ಲ ಸಣ್ಣ ಪುಟ್ಟ ವ್ಯಾಪಾರಿಗಳು ಕೂಡ ಈಗ ಒಂದೆಡೆ ಸೇರಿಕೊಂಡು ಮುಂದೇನು ಮಾಡಬೇಕು ಅನ್ನುವಂಥದ್ದು ಕೂಡ ಈ ಒಂದು ಬಂದ್ನಲ್ಲಿ ಒಂದಿಷ್ಟು ಚರ್ಚೆಗಳು ಕೂಡ ಆಗುತ್ತೆ. ಪ್ರೇಮ್, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ.